ದೇರ್ ಅಪಿಯರ್ಸ್ ರಾಹುಲ್ ಗಾಂಧಿಗೆ ಪಾಯಿಂಟ್ಗಳನ್ನು ಸ್ಕೋರ್ ಮಾಡೋ ಆತ್ರ ಹೆಂಗೆ ಮೋದಿ ಕಟ್ಟಾಕ್ಬಿಟ್ಟೆ ನಾನು ಹೆಂಗೆ ಸರ್ಕಾರನ ಇರಿಸ್ಮು ಸಿಕ್ಕಾಕ್ಸ್ಕೊಂಡ್ಬಿಟ್ಟೆ ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸುಮ್ಮನೆ ಆಚೆ ಬಂದು ನನ್ನ ತಡಿತಾ ಇದ್ದಾರೆ, ನನ್ನ ಬಾಯ್ ಕಟ್ತಾ ಇದ್ದಾರೆ, ನಂಗೆ ಅದು ಮಾಡ್ತಿದ್ದಾರೆ. कहा जाता है, एक कवि ने बोला है, ಮೂರು ಸಾಗರ ನೂರು ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು, ಈ ದೇಶಕ್ಕೆ ನಾಯಕರಾಗುವಂತಹವರು. ಈ ವಯಸ್ಸಲ್ಲಿ ಶಿಸ್ತು ಸಂಯಮ ಕಲ್ತ್ಕೊಂಡಿರ್ಬೇಕಯ್ಯ. ये इसका मतलब है 10 साल तक देश के युवाओं को दिशाहीन कर दिए थे. 10 साल तक देश के युवाओं को जागृत करने के लिए प्रयास ही नहीं हुआ था. पहली बार नरेंद्र मोदी जी के नेतृत्व में आज देश के युवा जाग चुके हैं. आज देश के युवा नए भारत बनाने का संकल्प कर चुके. मीटर देखो, मीटर या डेवलप्ड इंडिया का या सुपर पावर इंडिया का क्या जिक्र है क्या, इसका भी मैं सर्च किया. 10 साल के इनके पूरे भाषणों में 10 साल के इनके पूरे भाषणों में विकसित भारत का डेवलप्ड इंडिया का उल्लेख भी नहीं 10 साल के भाषणों में हुआ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. है उसे सरकार पब्लिश नहीं होने दे रही है, इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नरवाने जी ने राजनाथ सिंह के बारे में और मोदी जी के बारे में बोला है. ಕೆಲವೊಮ್ಮೆ ರಾಹುಲ್ ಗಾಂಧಿ ನಾನೇ ಸಂವಿಧಾನ ನಾನೇ ರೂಲ್ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೇ, ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೆ ಬಿಡಲ್ಲ. प्लीज हमारी पार्टी के ऊपर मेंबर ऑफ पार्लियामेंट ने सवाल उठाया. मैं ये रेज नहीं करने वाला था, मगर उसका जवाब देने के लिए मैंने ये निकाली. ಅಲ್ಲ ನಂಗೆ ಓದಕ್ ಬರೋದಿಲ್ಲ ಅನ್ಕೊಂಡ್ಯಾ? ಹಂಗಲ್ಲ, ಏನ್ ಹಂಗಲ್ಲ. ಹೇಳಬೇಕಾದ್ದನ್ನು ಸರಿಯಾಗಿ ಹೇಳದೆ ಎಲ್ಲವನ್ನೂ ಸಂಘರ್ಷದ ಹಾದಿಗೆ ತಂದು ಕೂರಿಸಿ ಕೊನೆಗೆ ತಾನು ಎತ್ತಬೇಕಿರುವ ವಿಷಯದ ಪ್ರಾಮುಖ್ಯತೆಯನ್ನು ತಗ್ಗಿಸಿ ಜೋಕ್ ಮಾಡಿ ಹೊರಗೆ ಹೋಗುವ ನಾಯಕನಾಗ್ತಾ ಇದ್ದಾರೋ ಏನೋಪ್ಪ. ನೀನ್ ಹಿಂಗೆ ಆಡ್ತಾ ಇದ್ರೆ ಒಡಿತಿಯ ಗ್ವಾತ. अब ये 100% ऑथेंटिकेटेड है. ये नरवाने जी का मेमोयर है. कोई ऑथेंटिक सोर्स तो चाहिए, कोई ऑथेंटिक सोर्स तो चाहिए. ಇಷ್ಟೆಲ್ಲ ಬುದ್ಧಿ ಇದೆಯಲ್ಲ ನಿಮಗೆ. ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ರಾಹುಲ್ ಗಾಂಧಿ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದು ಅವರ ಆತ್ಮಚರಿತ್ರೆ ಅಂತ ಮತ್ತೆ ಅದು ಹೇಳಿದ್ರು. ಅವ್ರು ಮತ್ತೆ ಕೇಳಿದ್ರು ಯಾವ ಪುಸ್ತಕ ಅದು ಹೇಳಿ ಅದು. ಬಿಕಾಸ್ ಆ ಪುಸ್ತಕ ಪ್ರಕಟಣೆ ಆಗಿಲ್ಲ. ಪ್ರಕಟವಾಗಿಲ್ಲದನ್ನು ತಂದು ಸದನದಲ್ಲಿ ದಾಖಲೆಯ ರೂಪದಲ್ಲಿ ಹೇಳಲಿಕ್ಕೆ ಬರಲ್ಲ ಅಂತ ಹಿಡ್ಕೊಂಡ್ರು. ಮೆತ್ತಗೆ ಮಾತಾಡ್ಲಾ, ಯಾರ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರಿ ಅಂತ ದಡ್ಡ ನನ್ನ ಮಕ್ಕಳು ಅಂತ ನಗ್ಬಿಟ್ಟಾರು. ನಂತರ ಹೇಳಿದ್ರು ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಡ್ಯಾಶ್ ಎಂದಿನಂತೆ. ಈ ಮಧ್ಯೆ ಗೃಹ ಮಂತ್ರಿಗಳು ಸೇರಿಕೊಂಡ್ರು ಒಳಕ್ಕೆ ಬಂದು. ಅವರು ಇದನ್ನು ಹೇಳಿದ್ರು. ಕೊನೆಗೆ ಸ್ಪೀಕರು ಇದಕ್ಕೆ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಅಂದರು. ಚೀನಾ ಸಂಬಂಧಿತ ವಿಷಯ ಸೂಕ್ಷ್ಮವಾದದ್ದು, ಹಾಗಾಗಿ ವಿದೇಶಾಂಗ ನೀತಿಗೆ ಸಂಬಂಧಿತ ವಿಷಯದ ಮೇಲೆ ಪ್ರತಿಪಕ್ಷ ನಾಯಕನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೆಲವರು ವಾದ ಮಾಡಿದ್ರು. ಬಟ್ ಸದನದಲ್ಲಿ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನಾನು ಕಂಡ್ರೆ ನಿಂಗೆ ಯಾಕಲ್ಲ ಒಟ್ಟೂರಿ. Read any book, newspaper or letter except in connection with the business of the house. The business of the house very clearly, Tejasvi Surya very clearly given an allegation against the Congress party. Honorable LOP is trying to reply that allegation, telling that you are not national list, Indian National Congress. ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ. सम्माननीय सदस्य ने कहा वो सत्य नहीं है. तेजस्वी सूर्या ने कांग्रेस के शासन के समय के 4 से 14 के राष्ट्रपति अभिभाषणों का जिक्र किया और उसमें कहा कि इसमें कहीं पर भी इस प्रकार के शब्द मिले.
ಆಯ್ತು ಬಿಡೋಣ, ನಂದು ಒಂದ್ ಜನ್ಮ. ಪ್ರಕಟಗೊಳ್ಳದ ಪುಸ್ತಕವನ್ನ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮದ ಪ್ರಕಾರ ಅವಕಾಶ ಇಲ್ವಾ ಸರ್? ಇಲ್ಲ, ಪ್ರಕಟ ಅಲ್ಲ, ಯಾವುದೇ ದಾಖಲೆ ಸಾರ್ವಜನಿಕ ವಲಯದಲ್ಲಿರಬೇಕು, ಇಲ್ಲದ್ರೆ ಅದಕ್ಕೆ ದಾದ್ ಪಿರಿಯಾದ್ ಮತ್ತು ಅಪ್ಪ ಅಮ್ಮ ಯಾರು ಇರಬೇಕು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈಗ ಉದಾಹರಣೆಗೆ ನಾಳೆ ರಾಹುಲ್ ಗಾಂಧಿ ಮೇಲೆ ಯಾರೋ ಒಬ್ರು ಯಾವುದೋ ವೆಬ್ಸೈಟ್ ಅಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕೋದನ್ನೇನೋ ಬರೆದು ಬಿಡ್ತಾರೆ ಅಂತ ಇಟ್ಕೊಳ್ಳೋಣ ಯಾರು, ಅಥವಾ ಯಾವುದೋ ಪುಸ್ತಕದ ರೂಪದಲ್ಲಿ ಒಂದು 60 ಪೇಜ 80 ಪೇಜ ಬರೆದು ಬಿಟ್ರು ಅನ್ಕೊಳ್ಳೋಣ, ಬಟ್ ಅದು ಪ್ರಕಟ ಆಗಿರಲ್ಲ. ಅದನ್ನ ಯಾರೋ ಒಬ್ಬ ಎತ್ಕೊಂಡ್ಬಿಟ್ಟು ಯಾವುದೋ ಒಂದು ಚಿಲ್ಲರೆ, ಯಾವುದೋ ಒಂದು ಸಣ್ಣದ ಮ್ಯಾಗ್ಝೈನು, ದೊಡ್ಡದು ಬೇಡ ದೇಶದ್ದು, ಬೇಕಾರೆ ಭಾಳ ಘನತೆವೆತ್ತ ಮ್ಯಾಗ್ಝೈನು ಬೇಡಪ್ಪ, ಸಣ್ಣದೊಬ್ಬರು ತಗೊಂಡು ಪಬ್ಲಿಷ್ ಮಾಡಿಬಿಟ್ರು ಅಂದ್ಬಿಡೋಣ, ಅಥವಾ ಯಾವುದೋ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿಬಿಟ್ರು ಅಂದ್ಬಿಡೋಣ. ಈ ಬುಕ್ಕಲ್ಲಿ ಹಿಂಗಿದೆ ರಾಹುಲ್ ಗಾಂಧಿ ಮೇಲೆ, ಅದನ್ನ ಹಿಡ್ಕೊಂಬಂದ್ಬಿಟ್ಟು ರಾಹುಲ್ ಗಾಂಧಿ ನೋಡ್ರಿ ಅಂತ ಹೇಳಿದ್ರೆ ಏನಾಗತ್ತೆ? ನನ್ನ ಮರ್ವಾದೆ ಏನಾಗಬೇಕು, ನನ್ನ ಪ್ರೆಸ್ಟೇಜ್ ಏನಾಗಬೇಕು? ಈ ಪ್ರಕರಣದಲ್ಲಿ ಯಾರು ಜವಾಬ್ದಾರಿ ತಗೋಬೇಕು? ಇದ್ರದ್ದು ರಾಹುಲ್ ಗಾಂಧಿ ತಗೋಬೇಕು. ಹೆಂಗೆ ತಗೋತಾರೆ? ಪ್ರಕಟಣೆ ಆಗದೆ ಇರೋ ಪುಸ್ತಕ ಜವಾಬ್ದಾರಿ ನಾನು ತಗೋತೀನಿ ಅನ್ನಕ್ಕೆ ನೀವ್ ಯಾರು? ಅಲ್ಲಿ ಏನೇ ನಡೆದಿರಬಹುದು ಗಡಿನಲ್ಲಿ, ಬಟ್ ದಿಸ್ ಇಸ್ ನಾಟ್ ದಿ ಪ್ರೊಸೀಜರ್ ಆಫ್ ಲೋಕಸಭಾ ಆರ್ ವಿಧಾನಸಭಾ ಆರ್ ಎನಿ ಪ್ಲೇಸ್. ನೀ ಯಾವನು ಕೇಳಕ್ಕೆ? ಮೂರನೇದು, ಆರ್ಮಿಯ ನಿಯಮಗಳಲ್ಲಿ ಕಾನೂನಿನ ಪ್ರಕಾರ, ಕಾಯ್ದೆಗಳ ಪ್ರಕಾರ, ಆರ್ಮಿ ಆಕ್ಟ್ ನನ್ನ ಪ್ರಕಾರ ಮತ್ತು ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಕ್ಯಾಡರ್ ರೆಕ್ರೂಟ್ಮೆಂಟ್ ಅವ್ರ ರೂಲ್ಸ್ ಅಲ್ಲಿ IAS IPS ನವರಲ್ಲಿ ಕೆಲವು ಸ್ಪಷ್ಟವಾದ ನಿಯಮಗಳು ಇವೆ. ಈಗ ನಾನು ಏನ್ ತಪ್ಪು ಮಾಡಿದೆ ಅಂತ ಬೈತಾ ಇದೆಯಾ ಬಾಬಾ? ಅಯ್ಯೋ, ಅದೇ ನೀನು ಮಾಡ್ತಾರೋ ತಪ್ಪು. 100 ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಮ್ಮ ದೇಶದಿಂದ 1 ಇಂಚ್ ಜಮೀನು ಹೋಗಿಲ್ಲ, ಸರಿಯಾಗಿ ಪಕ್ಕದ ದೇಶದ ಬುಲ್ಲಿಗಳು ಅಂತಂದ್ರೆ ಬೆದರಿಸುವ ಪುಂಡ ಪೋಖ್ರಿಗಳು, ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತಲೇ ಹೇಳಿದ್ದಾರೆ ಅವ್ರ ಇಂಟರ್ವ್ಯೂಗಳಲ್ಲಿ. ಹಾಗಾಗಿ ಈ ಪುಸ್ತಕದಲ್ಲಿ ಅದು ಇದೆ ಅಂತ ಎಲ್ಲೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಆದರೆ ಚೀನಾದಾದಾಗ ಅವತ್ತು ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಟ್ಟಿದ್ದೀವಿ ನಾವು, ಸಾವಿರ ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್ಗಳ ಲೆಕ್ಕಾಚಾರದಲ್ಲಿ ಲ್ಯಾಂಡನ್ನು ಬಿಟ್ಕೊಟ್ಟು ಬಂದ್ವಿ. ಆ ವಿಚಾರದಲ್ಲಿ ಸಾರ್ವಜನಿಕ ಅಂದರೆ ಆನ್ ಪಬ್ಲಿಕ್ ಡೊಮೈನ್ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ವಿಪರೀತವಾದ ಮಾಹಿತಿಗಳಿವೆ. ಪರ್ಟಿಕ್ಯುಲರ್ಲಿ ಒಂದು ಬುಕ್ಕನ್ನು ವಿಚ್ ಎವ್ರಿಬಡಿ ರೆಫರ್ಸ್ ಟು ಎವ್ರಿ ಡೇನಲ್ಲಿ, ಈ ಥರದ ವಿಚಾರ ಬಂದಾಗೆಲ್ಲ ರೆಫರ್ ಮಾಡ್ತಾರೆ. ಹೌದಾ? ಹೌದು ಸ್ವಾಮಿ. ದಿ ಹಿಮಾಲಯನ್ ಬ್ಲಂಡರ್ ಅಂತ ಇರೋ ಪುಸ್ತಕ, ಅದರಲ್ಲಿ ನೆಹರು ಮಾಡಿದ ಬ್ಲಂಡರ್ಗಳು ಏನೇನು ಅಂತ ಇದೆ ಅದರಲ್ಲಿ. ಅದಕ್ಕೇನು ಮಾಡಬೇಕು ಅದಕ್ಕೆ? ಹಾಗಾಗಿ ದೇರ್ ಅಪಿಯರ್ಸ್ ರಾಹುಲ್ ಗಾಂಧಿಗೆ ಪಾಯಿಂಟ್ಗಳನ್ನು ಸ್ಕೋರ್ ಮಾಡೋ ಆತ್ರ. ಹೆಂಗೆ ಮೋದಿ ಕಟ್ಟಾಕ್ಬಿಟ್ಟೆ ನಾನು, ಹೆಂಗೆ ಸರ್ಕಾರನ ಸಿಕ್ಕಾಕ್ಸ್ಕೊಂಡ್ಬಿಟ್ಟೆ ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೆಂಗೆ ಇದರಿಂದ ಅವ್ರು ದೊಡ್ಡ ಲೀಡರ್ ಆಗ್ತಿದ್ದಾರೆ ಅಂತ ಅವ್ರು ಅನ್ಕೋತಾ ಇದ್ರೆ ರಾಂಗು. ಬಿಕಾಸ್ ಪೊಲಿಟಿಕಲಿ ಇದು ಯಾವ ಸಹಾಯನೂ ಅವ್ರಿಗೆ ಮಾಡ್ಲಿಕ್ಕಿಲ್ಲ. ಬಟ್ ಆಸ್ ಅಪೋಸಿಷನ್ ಲೀಡರ್ ಹಾಗಾದ್ರೆ ಮಾತಾಡಬಾರ್ದು ಅವರು ಅಂತಂದ್ರೆ ಮಾತಾಡಬಹುದು, ಮಾತಾಡಬೇಕು, ಮಾತಾಡಬಾರ್ದು ಅಂತಲ್ಲ. ಬಟ್ ಈ ಥರ ರಾಂಗ್ಫುಲ್ ಪ್ರೆಸೆಂಟೇಷನ್ಸ್ ಮತ್ತು ಪ್ರೆಸೆಂಟೇಷನ್ ಮಾಡೋಕ್ಕೆ ಮೊದಲೇ ಸಂಘರ್ಷದ ಹಾದಿಯನ್ನು ಹಿಡಿದು ಪ್ರೆಸೆಂಟೇಷನ್ ಆಗದಂಗೆ ಮಾಡಿ ಸುಮ್ಮನೆ ಆಚೆ ಬಂದು ನನ್ನನ್ನು ತಡಿತಾ ಇದ್ದಾರೆ, ನನ್ನ ಬಾಯಿ ಕಟ್ತಾ ಇದ್ದಾರೆ, ನಂಗೆ ಅದು ಮಾಡ್ತಿದ್ದಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇದು ಒಂದು ರೀತಿ ಅಸಹಾಯಕ ವ್ಯಕ್ತಿಯ ಹಲುಬುವಿಕೆ ಅನ್ಸತ್ತೆ ನನಗೊಂದೊಂದ್ಸರಿ. ಇದು ಅಸಹಾಯಕ ವ್ಯಕ್ತಿ ಕಂಡ್ಕೊಂಡವ್ರಿಗೆಲ್ಲ ಪರ್ಚೋದು, ಕಂಡ್ಕೊಂಡವ್ರನ್ನೆಲ್ಲ ಬೈದ್ಬಿಡೋದ ಮೇಲೆ ಅಥವಾ ಹಲುಬೋದು ಒಂಥರ ಹಾಗಾಗತ್ತಾ ಇದು ಅಂತ ನನಗೆ ಅನ್ನಿಸ್ತಿದೆ ಅಷ್ಟೆ. ಎಸ್, ನನಗಿದ್ರ ಒಂಥರ ಸಂತೋಷ.